ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವ ರಾಕಿಂಗ್ ಸ್ಟಾರ್ ರೋಹನ್ ಅಂತಾನೆ ಇವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಇವರು ಮಾಡುವ ರೀಲ್ಸ್ ಹಾಗೂ ಅವರು ಮಾಡುವ ಆಕ್ಟಿಂಗ್ ತುಂಬಾ ಜನಕ್ಕೆ ಇಷ್ಟ ಅಂತಾನೆ ಹೇಳ್ಬೋದು. ಅವರು ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟಪಟ್ಟಿದ್ದಕ್ಕೂ ಡೈಲಿ ಒಂದು ಕನ್ಸಿಸ್ಟೆನ್ಸ್ ಆಗಿ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದಕ್ಕೂ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ನಾನು ಇವರ ಬಗ್ಗೆ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಏನಂದರೆ, ಇವರು ಈಗ ಒಂದು ಸೀರಿಯಲ್ಗೆ, ಅದು ಅತ್ಯದ್ಭುತ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅದು ಯಾವ ಚಾನಲ್ನಲ್ಲಿ ಅಂದರೆ ಉದಯ ಟಿವಿ ಚಾನಲ್ನಲ್ಲಿ. ಹೌದು, ಈಗ ಉದಯ ಟಿವಿನಲ್ಲಿ ಕೃಷ್ಣವಂಶಿ ಎಂಬ ಸೀರಿಯಲ್ ಬರ್ತಾ ಇದೆ. ಅದಕ್ಕೆ ಹೀರೋ ಆಗಿ ರಾಕಿಂಗ್ ಸ್ಟಾರ್ ರೋಹನ್ ರವರು ಸೆಲೆಕ್ಟ್ ಆಗಿದ್ದಾರೆ. ಅವರ ಈ ಪ್ರೋಮೋದಲ್ಲಿ ಅವರ ಆಕ್ಟಿಂಗ್ ನೋಡಿ ನಾನಂತೂ ಸೋತೋದೆ ಅಂತಾನೆ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಇಷ್ಟು ಅತ್ಯದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನೀವು ಆ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ, ನಿಜವಾಗಿಯೂ ಆತ ಆಕ್ಟಿಂಗ್ ಅನ್ನು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಅದಲ್ಲದೆ ಈ ಚಿಕ್ಕ ವಯಸ್ಸಿಗೆ ಅವರ ಈ ಕಥೆಯ ಸೆಲೆಕ್ಷನ್ ಇದೆಯಲ್ಲ, ನಿಜವಾಗಿಯೂ ಅತ್ಯದ್ಭುತ ಅಂತಲೇ ಹೇಳಬಹುದು. ಈ ಕತೆ ತುಂಬ ಅದ್ಭುತವಾಗಿದೆ. ಈ ಕಥೆಯ ವಿಶ್ಲೇಷಣೆ ಯಾವ ರೀತಿ ಇದೆ ಅಂತ ಹೇಳೋದಾದರೆ, ಈಕೆ ಒಂದು ದೊಡ್ಡ ಶ್ರೀಮಂತರ ಮನೆ ಮಗಳು. ಆ ಶ್ರೀಮಂತರ ಮನೆಯಲ್ಲಿ ಈತ ಅಂದರೆ ರೋಹನ್, ಅಲ್ಲಿ ಏನು ಕೃಷ್ಣ ಪಾತ್ರ ಮಾಡ್ತಿದಾರಲ್ಲ, ಆ ಕೃಷ್ಣರವರು ಆ ಮನೆಯಲ್ಲಿ ಅಡುಗೆ ಭಟ್ಟ. ಈ ಕೃಷ್ಣನ ಕೆಲಸ ಏನೆಂದರೆ, ಮನೆಯ ಯಜಮಾನರಿಗೆ ಹಾಗೆ ಆ ಮನೆಯಲ್ಲಿರುವ ಅವರ ಕುಟುಂಬಸ್ಥರಿಗೆ, ಅದೇ ರೀತಿ ಆ ಮನೆಯಲ್ಲಿ ಕೆಲಸ ಮಾಡುವ ಜನಗಳಿಗೆ ಅಡುಗೆ ಮಾಡುವುದು. ಬೆಳಗ್ಗೆ, ಸಂಜೆ, ಅದೇ ರೀತಿ ರಾತ್ರಿ 3 ಹೊತ್ತು ಕೂಡ ಅವರಿಗೆ ಅಡುಗೆ ಮಾಡುವುದೇ ಈ ಅಡುಗೆ ಭಟ್ಟನ ಕೆಲಸ. ಹೀರೋಯಿನ್ ಪಾತ್ರ ಮಾಡಿರುವ ವಂಶಿ ಕ್ಯಾರೆಕ್ಟರ್, ಅವರ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ ಅಂದರೆ, ಆ ಮನೆಯ ಯಜಮಾನನ ಮಗಳು. ಆಕೆ ಫಾರಿನ್ನಲ್ಲಿ ಓದ್ತಾ ಇರ್ತಾರೆ. ರಜಕ್ಕೆ ಸ್ವಲ್ಪ ದಿನ ಇದ್ದು ಹೋಗಲು ಮನೆಗೆ ಬರ್ತಾರೆ, ಅಂದರೆ ಊರಿಗೆ ಬರ್ತಾರೆ. ಆ ಟೈಮ್ನಲ್ಲಿ ಕೃಷ್ಣ ಅಡುಗೆ ಭಟ್ಟನ ಪರಿಚಯ ಆಗುತ್ತೆ. ಅವರೇನಾದರೂ ಕೇಳಿದರೆ ಈತ ತುಂಬ ನಾಚಿಕೊಳ್ತಿರ್ತಾನೆ. ಅಂದರೆ ರೋಹನ್ ಅಂದರೆ ಏನು ಕೃಷ್ಣ ಇದ್ದಾರಲ್ಲ, ಅವರು ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವ. ಹುಡುಗಿಯರನ್ನು ನೋಡಿದರೆ ಸಾಕು ತಲೆ ಬಗ್ಗಿಸಿಕೊಂಡು ಅವರ ಪಾಡಿಗೆ ಕೆಲಸ ಮಾಡ್ತಿರ್ತಾರೆ, ಇಲ್ಲ ತೊದ್ಲಿಸೋದು, ಈ ಥರ ಮಾಡ್ತಾ ಇರ್ತಾರೆ. ಇದು ಆಕೆಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹೀರೋಯಿನ್ಗೆ. ಒಟ್ಟಿನಲ್ಲಿ ಇಲ್ಲಿ ಕೃಷ್ಣನನ್ನ ವಂಶಿ ತುಂಬ ಚುಡಾಯಿಸ್ತಾ ಇರ್ತಾಳೆ. ಯಾವಾಗಲೂ ಕೃಷ್ಣನನ್ನ ಆಡಿಕೊಳ್ತಾ ಇರ್ತಾಳೆ. ನಾಚಿಕೆ ಕೃಷ್ಣ ಬಾಯಿಲಿ ಎನ್ನೋ ರೀತಿಯೆಲ್ಲ ಆಡ್ಕೋತಿರ್ತಾಳೆ. ಇದು ಅವನಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾದರೂ ಕೂಡ ಹುಡುಗಿಯರನ್ನು ನೋಡಿದ ಕೂಡಲೇ ಅವನು ನಾಚಿಕೊಂಡು ಓಡೋಗ್ತಾ ಇರ್ತಾನೆ. ಅವರು ಕೇಳೋದೇ ಒಂದು ಪ್ರಶ್ನೆ ಆದರೆ ಇವನ ಕೊಡುವ ಉತ್ತರನೇ ಬೇರೆ ಆಗಿರುತ್ತೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ವಂಶಿಗೆ ಇಷ್ಟ ಆಗಿ ಅವನನ್ನೇ ಮದುವೆ ಆಗ್ತಾಳೆ. ಇದೇ ರೀತಿ ಸ್ಟೋರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಈ ಸ್ಟೋರಿ ಸ್ವಲ್ಪ ವಿಷ್ಣುವರ್ಧನ್ ಸರ್ ಅವರ ಸಿನಿಮೆಗಳ ರೀತಿ ಹೋಗುತ್ತೆ ಅಂತ ಅನಿಸುತ್ತೆ. ಅದೇ ರೀತಿ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ಸರ್ ಅಡುಗೆ ಭಟ್ಟ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಸ್ವಲ್ಪ ಅದೇ ರೀತಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ರೋಹನ್ ರವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರಾ ಅಥವಾ ಮಾಡುವುದಿಲ್ಲವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೌದು, ರೋಹನ್ ರವರು ಇಲ್ಲಿವರೆಗೂ ಬರೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ 5-6 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ. ನಾವು ಎಂದಕ್ಕರ ಸೆಲೆಕ್ಟ್ ಮಾಡ್ತಾರೇನೋ, ಅಥವಾ ನನ್ನ ಆ್ಯಕ್ಟಿಂಗ್ ಅಂದರೆ ತುಂಬ ರೀತಿ ಎಲ್ಲ ರೀತಿಯಲ್ಲೂ ಅವರು ಆ್ಯಕ್ಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರ ಹಾಡುಗಳಲ್ಲಿರ್ಬೋದು, ಅವರ ಎಮೋಷನ್ ತೋರಿಸೋದ್ರಲ್ಲಿರ್ಬೋದು, ಅದು ಡೈರೆಕ್ಟರ್ಗೆ ತುಂಬ ಇಷ್ಟ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ಅವ್ರಿಗೆ ಗೊತ್ತಿರೋರು ರೋಹನ್ನ ತೆಗೆದುಕೊಳ್ಳಿ ಅಂತ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು, ಗೊತ್ತಿಲ್ಲ. ಬಟ್ ಆತನ ಪ್ರಯತ್ನಕ್ಕೆ ಇಲ್ಲಿ ಒಟ್ಟಿನಲ್ಲಿ ಅವ್ರಿಗೆ ಪ್ರತಿಫಲ ಸಿಕ್ಕಿದೆ. ಇನ್ನು ಮುಂದೆ ಅವರು ಹೇಗೆ ನಡೆದುಕೊಳ್ತಾರೆ, ಅದೇ ರೀತಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಪ್ರೋಮೋದಲ್ಲಂತೂ ತುಂಬ ಅತ್ಯದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ಅದರ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ. ಈ ಸೀರಿಯಲ್ ಬರೋದು ರಾತ್ರಿ 9:30 ಉದಯ ಟಿವಿಯಲ್ಲಿ ಮಾರ್ಚ್ 2ರಿಂದ ಸ್ಟಾರ್ಟ್ ಆಗುತ್ತೆ. ಕೃಷ್ಣವಂಶಿ ಅಂತ ಸೀರಿಯಲ್, ಯಾವುದೋ ಒಂದು ಸೀರಿಯಲ್ ಮುಗಿಯುತ್ತೆ ಅನಿಸುತ್ತೆ ಉದಯ ಟಿವಿಲಿ. ಈಗ ಅದು ಅಲ್ಲದೆ ಉದಯ ಟಿವಿಯು ಕೂಡ ತುಂಬ ಚೆನ್ನಾಗೀಗ ಬೆಳವಣಿಗೆ ಕಾಣಿಸ್ತದೆ. ಅಂದರೆ ನಾವು ಊರಿಗೆ ಹೋದರೆ ಸಾಕು, ಊರಲ್ಲೆಲ್ಲ ನಮ್ಮ ಅತ್ತೆ ಮಾವಂದಿರು, ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಉದಯ ಟಿವಿನೇ ನೋಡ್ತಾ ಇರ್ತಾರೆ. ಅಂದರೆ ಉದಯ ಟಿವಿಯಲ್ಲೂ ಈಗ ತುಂಬ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ. ಅದರಲ್ಲೂ ಈಗ ರೋಹನ್ ರವರು ಕಾಲಿಟ್ಟಿದ್ದಾರೆ. ಆ ಸೀರಿಯಲ್ ತುಂಬ ಚೆನ್ನಾಗಿ
ಓಡಲಿ, ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಆರೈಕೆ ತುಂಬ ಚೆನ್ನಾಗಿ ಬರಲಿ ಆ ಸೀರಿಯಲ್ ಅನ್ನೋದು. ನೀವು ರೋಹನ್ ರವರ ಇನ್ಸ್ಟಾಗ್ರಾಮ್ ID ಓಪನ್ ಮಾಡಿ ಅವರ ರೀಲ್ಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವರು ಎಲ್ಲ ರೀತಿಯ ಪಾತ್ರದಲ್ಲೂ ಕಾಣಿಸಿಕೊಂಡಿದ್ದಾರೆ. ಅಂದರೆ ಎಲ್ಲ ರೀತಿಯ ಪಾತ್ರ ಧರಿಸಿ ಅವರು ವಿಡಿಯೋಸ್ಗಳನ್ನು ಮಾಡಲು ಪ್ರಯತ್ನಿಸಿದ್ದಾರೆ. ಅದು ಎಲ್ಲದರಲ್ಲೂ ಕೂಡ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ತುಂಬ ಜನ ಆರೈಸಿದ್ದಾರೆ, ನೀನು ಸೀರಿಯಲ್ಗೆ ಸೆಲೆಕ್ಟ್ ಆಗಿಲ್ಲ, ಯಾಕೆ ಇಷ್ಟು ಚೆನ್ನಾಗಿ ಅತ್ಯದ್ಭುತವಾಗಿ ಕಾಣಿಸ್ಕೊಳ್ತೀಯ. ಕೀರ್ತಿಯವರು ಕೂಡ ಒಂದ್ಸಲ ಕಮೆಂಟ್ ಮಾಡ್ತಾರೆ, ಮಗ ನಿಂಗೆ ತುಂಬ ದೊಡ್ಡ ಫ್ಯೂಚರ್ ಇದೆ ಮಗ, ತುಂಬ ಸಖತ್ತಾಗಿ ಮಾಡ್ತೀಯ ಆ್ಯಕ್ಟಿಂಗ್ ಎಲ್ಲ ಅಂತ. ಅವರು ಕೂಡ ನಿಮಗೆ ಮುಂದೆ ಭವಿಷ್ಯ ಒಳ್ಳೇದಾಗಲಿ, ಯಾವ್ದಾರ ಸೀರಿಯಲ್ ಅಥವಾ ಸಿನಿಮಾಗೆ ಆ್ಯಕ್ಟ್ ಮಾಡುವಂತೆಲ್ಲ ಆರೈಸಿದರು. ಅದೇ ರೀತಿ ಈಗ ರೋಹನ್ಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ. ಆತ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ. ಆತನ ಆ್ಯಕ್ಟಿಂಗ್ ಅಂತೂ ಪ್ರೋಮೋದಲ್ಲಂತೂ ಅತ್ಯದ್ಭುತವಾಗಿ ಬಂದಿದೆ. ಇನ್ನು ಮುಂದೆ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ, ನೀವು ಯಾರ್ಯಾರು ಪ್ರೋಮೋ ನೋಡಿದ್ದೀರಾ, ಚೆನ್ನಾಗಿದೆಯಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಡವ್ರ ಮಕ್ಕಳು ಬೆಳೀಲಿ, ಆ್ಯಕ್ಟಿಂಗು ಕಲೆ ಯಾರು ಚೆನ್ನಾಗಿರುತ್ತೋ ಅವ್ರು ಬೆಳೀತಾ ಹೋಗಬೇಕು. ಸುಮ್ಮನೆ ನಾವು ಯಾರ್ಯಾರನ್ನೋ ಬೆಳೆಸ್ತೀವಿ, ಇಂಥವ್ರು ಒಂಚೂರು ಬೆಳೀಲಿ. ನೋಡಿ ಸೀರಿಯಲ್ ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿ ಇಷ್ಟ ಆಗಲಿವಾ ಬಿಟ್ಟಾಕಿ ಅಷ್ಟೇ. ಒಟ್ಟಿನಲ್ಲಿ ಪ್ರೋಮೋ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ಪ್ರೋಮೋ ನೋಡಿದ್ದೀರಾ, ಅವ್ರ ಆ್ಯಕ್ಟಿಂಗ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.